ಹಲೋ ಗೈಸ್, ನಮಸ್ತೆ. ಲೈಫ್ ಆಫ್ ಕೃಷ್ಣ .24 ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತಮ್ಮನೇಲಿ ನೋಡಿ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಏನ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಡಿಜಿಟೆಕ್ ಅನ್ನೋ ಒಂದು ಬ್ರ್ಯಾಂಡಿನ ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ನ ನಾವು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಬನ್ನಿ ಇವತ್ತು ಅನ್ಬಾಕ್ಸಿಂಗ್ ಮಾಡಿ ಚೆಕ್ ಮಾಡೋಣ ಡಿಜಿಟೆಕ್ ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ ಹೇಗಿದೆ ಅಂತ ಹೇಳಿ ನೋಡೋಣ. ಬ್ಯಾಂಕ್ ಪ್ಯಾಕೇಜಲ್ಲಿ ಈ ಥರ ಬರುತ್ತೆ. ಇದು ಒಂದು ಡಿಜಿಟೆಕ್ ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ DWM-101. ಇದನ್ನು ಓಪನ್ ಮಾಡಿ ಚೆಕ್ ಮಾಡೋಣ, ನೋಡೋಣ ಏನೇನಿದೆ ಅಂತ ಹೇಳಿ. ಓಕೆ, ಓಪನ್ ಮಾಡಿದ್ರೆ ಇದರೊಳಗಡೆ ಒಂದು ಪೌಚ್ ಇದೆ. ವಾವ್, ನೈಸ್, ಚೆನ್ನಾಗಿದೆ. ಚೆನ್ನಾಗಿ ಕೊಟ್ಟಿದ್ದಾರೆ. ಪೌಚ್ ಒಳಗಡೆ, ಈ ಪೌಚ್ ಒಳಗಡೆ ಯಾವ ಥರ ಇರುತ್ತೆ ನೋಡೋಣ. ಗುಡ್, ಚೆನ್ನಾಗಿದೆ. ನಾವೀಗ ಡೈರೆಕ್ಟಾಗಿ ಮಾತಾಡ್ತಾ ಇರೋದು ಒಂದು ನಾರ್ಮಲ್ ಫೋನ್ನಲ್ಲಿ. ಓಕೆ, ಮೈಕ್ ಯೂಸ್ ಮಾಡ್ತಾ ಇಲ್ಲ, ನಾವು ಯಾವುದೇ ರೀತಿ ಮೈಕ್ನ ಯೂಸ್ ಮಾಡ್ತಾ ಇಲ್ಲ. ಎರಡು ಹೆಡ್ಫೋನ್ಗಳು ಕೊಟ್ಟಿದ್ದಾರೆ, ಎರಡು ಹೆಡ್ಫೋನ್ ಇದೆ. ಕನೆಕ್ಟರ್ ಮೋಸ್ಟ್ಲಿ ಇದು ರಿಸೀವರಿಂದ ಮೊಬೈಲಿಗೆ ಕನೆಕ್ಟ್ ಮಾಡುವಂಥದ್ದು ಅನಿಸುತ್ತೆ. ಇನ್ನೊಂದು ಬಂದು ಕ್ಯಾಮ್ರಾಯಿಂದ ಬಂದು ರಿಸೀವರ್ಗೆ ಕನೆಕ್ಟ್ ಕೊಟ್ಟಿದ್ದಾರೆ. ಐಫೋನ್ ಕೊಟ್ಟಿದ್ದಾರೆ, ಇವಾಗ ಗೊತ್ತಿಲ್ಲ, ಕೊಟ್ಟಿದ್ದಾನೆ. ಐಫೋನ್ದು ಇದೆ, ವೆರಿ ಗುಡ್. ರಿಸೀವರಿಂದ ಒಂದು ಐಫೋನ್ಗೆ ಇದು ಕೇಬಲ್ಲು ಒಂಥರ ಡಿಫ್ರೆಂಟಾಗಿ ನೋಡೋಣ. ಓಕೆ, ಇದು ಒಂದು ಇದು ಚಾರ್ಜರ್, ಮೈಕಿನ ಚಾರ್ಜರ್ ಇದೆ. ಓಕೆ, ಸಿಪಿಎನ್ ಚಾರ್ಜರ್ ಕೊಟ್ಟಿದ್ದಾನೆ. ಇದಕ್ಕೆ ಅಡಾಪ್ಟರ್ ಬರೋಲ್ಲ, ಚಾರ್ಜರ್ಗೆ ಅಡಾಪ್ಟರ್ ಬಂದಿಲ್ಲ. ನಾವು ನಮ್ಮ ಮೊಬೈಲ್ ಚಾರ್ಜರ್ನ ಅಡಾಪ್ಟರ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ಇದು ಮೋಸ್ಟ್ಲಿ ವಾರಂಟಿ ಕಾರ್ಡು ಮತ್ತು ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಅನಿಸುತ್ತೆ. ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಇದೆ. ಅಷ್ಟೇ. ಇನ್ನು ಇದರಲ್ಲಿ ಬಂದು ಚೆನ್ನಾಗಿ ಕೊಟ್ಟಿದೆ. ಇದು ಒಂದು ರಿಸೀವರು, ಇವೆರಡು ಬಂದು ಟ್ರಾನ್ಸ್ಮಿಟರ್. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನೋಡಿಲ್ಲ, ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಇದು ನಾನು ಮೊದಲನೇ ಸರಿ ತರಿಸ್ತಾ ಇರೋದ್ರಿಂದ ನಾವು ಸ್ವಲ್ಪ ಟೆಸ್ಟ್ ಮಾಡಿ ನೋಡೋಣ. ಒಂದು ಮೈಕ್ನ ಟೆಸ್ಟ್ ಮಾಡಿ ನೋಡೋಣ ಫಸ್ಟು. ಓಕೆ, ಬಾಕ್ಸ್ನ ಸೈಡಿಗೆ ಇಡೋಣ. ಇದರಲ್ಲಿ ಪವರ್ ಬಟನ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾನೆ, ಇದು ಪವರ್ ಬಟನ್ ಕೆಳಗಡೆ ಕೊಟ್ಟಿದ್ದಾನೆ. ಮೇಲ್ಗಡೆ ವಾಲ್ಯೂಮ್ ಪ್ಲಸ್ ಆರ್ ಮೈನಸ್ಸು. ಓಕೆ, ಇದು ಹೆಡ್ಫೋನ್ ಹಾಕೋವಂಥದ್ದು. ಇದು ಮೈಕು. ಇದೇನಿದೆ ಇದು ಇಲ್ಲಿ ಬರುತ್ತೆ, ಇದು ಕನೆಕ್ಟ್ ಮಾಡೋವಂಥದ್ದು. ಓಕೆ, ಇದು ಒಂದು ಈಕೋ ಸಿಸ್ಟಮ್. ಓಕೆ, ಇದು ಚೆಕ್ ಮಾಡೋಣ ಏನಂತ ಹೇಳಿ ಟೆಸ್ಟ್ ಮಾಡೋಣ. ಒಂದ್ಸಲ ನೋಡೋಣ. ಓಕೆ, ಎರಡು ಒಂದು ಸಲ ಪ್ರೆಸ್ ಮಾಡಿ ಇಟ್ಕೊಂಡು ನೋಡೋಣ. ಫಸ್ಟು ರಿಸೀವರ್ ಆನ್ ಮಾಡ್ತಾ ಇದ್ದೀನಿ. ರಿಸೀವರ್ ಆನ್ ಆಗಿದೆ. ಈಗ ಇದು ಬ್ಯಾಟ್ರಿ ಎಷ್ಟಿದೆ ಅಂತ ಹೇಳಿ ತೋರಿಸೋವಂಥದ್ದು. ಇದು ಲಿಂಕ್ ಅಂದರೆ ಮೋಸ್ಟ್ಲಿ ಇದು ಕನೆಕ್ಷನ್ ಅನಿಸುತ್ತೆ. ಇದು ನಾನು ಮಾಡಿದ್ರೆ ಇದು ಕನೆಕ್ಟ್ ಆಗ್ಬೋದು. ಇದು ಒಂದು ರಿಸೀವರ್. ಓಕೆ,
ಇದು ಬಂದು ಇಟ್ಕೊಳ್ತಾ ಇದೆ. ಹೌದು, ಇದನ್ನು ಒಂದ್ಸತಿ ಆನ್ ಮಾಡಿ ಚೆಕ್ ಮಾಡೋಣ. ಪ್ರೆಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆನಂತರ ಬ್ಲಿಂಕ್ ಆಗೋದು ನಿಂತ್ಕೊಂಡಿದೆ. ಮೋಸ್ಟ್ಲಿ ಇದು ಪೇರ್ ಆಗಿರ್ಬೇಕೀಗ. ಓಕೆ, ಚೆಕ್ ಮಾಡೋಣ. ಈ ರಿಸೀವರ್ನ ಏನು ಮಾಡ್ತೀನಿ, ಇದನ್ನು ನಾನು ಐಫೋನಿಗೆ ಕನೆಕ್ಟ್ ಮಾಡ್ತೀನಿ. ನೋಡೋಣ, ಐಫೋನ್ದು ಕೇಬಲ್ ತೊಗೊಂಡು ಐಫೋನ್ಗೆ ಕನೆಕ್ಟ್ ಮಾಡಿ. ಈಗ ನೋಡಿ, ಈಗ ಏನು ಬರ್ತಾಯಿದೆ ನಿಮಗೆ ವಾಯ್ಸ್, ಇದು ಬಂದು ಡೈರೆಕ್ಟ್ ರೆಕಾರ್ಡ್ ಆಗ್ತಾ ಇರೋದು ಐಫೋನಲ್ಲಿ. ಈಗ ಈ ಮೈಕ್ನ ಕನೆಕ್ಟ್ ಮಾಡಿ ಚೆಕ್ ಮಾಡೋಣ. ವಾಯ್ಸ್ ಡಿಫ್ರೆನ್ಸ್ ಏನು ಬರುತ್ತೆ, ಯಾವ ಥರ ಇದೆ ಚೆಕ್ ಮಾಡೋಣ. ಈ ಸೈಡಲ್ಲಿ ಬಂದು ರಿಸೀವರ್, ಇದು ರಿಸೀವರಿಗೆ ಬಂದು ಈ ಆಪ್ಷನ್ ಇದೆ. ಓಕೆ, ಸಿ ಪೋರ್ಟು. ಇದನ್ನು ಈ ಥರ ಕನೆಕ್ಟ್ ಮಾಡಿ ಇದನ್ನು ನಾನು ಏನು ಮಾಡ್ತೀನಿ, ಐಫೋನ್ಗೆ ಕನೆಕ್ಟ್ ಮಾಡ್ತೀನಿ. ಓಕೆ, ಕನೆಕ್ಟ್ ಮಾಡಿ ಯಾವ ಥರ ನಮಗೆ ಸೌಂಡ್ ಬರುತ್ತೆ ಅಂತ ಹೇಳಿ ಮೊಬೈಲ್ನಲ್ಲಿ ಡೈರೆಕ್ಟ್ ವಾಯ್ಸ್ ರೆಕಾರ್ಡ್ ಆಗ್ತಾಯಿತ್ತು. ಈಗ ಬಂದು ಮೈಕ್ನಲ್ಲಿ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ ಅವಾಗ್ಲಿಗಿಂತ ಈಗ ಚೆನ್ನಾಗಿ ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಈ ವಿಂಡ್ ಮಫ್ ಅಂತ ಹೇಳಿ ಕೊಟ್ಟಿರ್ತಾರೆ. ಈ ವಿಂಡ್ ಮಫ್ನ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕೇಳಿಸುತ್ತೆ. ಇದು ಔಟ್ಸೈಡ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಈ ಥರ ಇಟ್ಕೊಂಡು ಮಾತಾಡ್ಬೋದು, ಕ್ಲೀನಾಗಿ ಕೇಳಿಸ್ತಾ ಇರುತ್ತೆ. ಇದರಲ್ಲಿ ಮೈಕು ನೋಡಿ ಗ್ರೀನ್ ಕಲರ್ ಬರ್ತಾ ಇದೆ ಅಲ್ವಾ. ಈ ಗ್ರೀನ್ ಕಲರ್ ಬರ್ತಾ ಇದೆ ಅಂದರೆ ನಮಗೆ ಬ್ಯಾಕ್ಗ್ರೌಂಡ್ ನಾಯ್ಸ್. ಈಗ ರೈಲ್ವೆ ಸ್ಟೇಷನ್ನು ಅಥವಾ ಮೇನ್ ರೋಡ್ನಲ್ಲಿ ಈ ಥರ ಟೈಮ್ನಲ್ಲಿ ನಮಗೆ ಔಟ್ಸೈಡ್ ಗಾಡಿಗಳದ್ದು ಮತ್ತು ವೆಹಿಕಲ್ ಸೌಂಡು ಮತ್ತು ಅವ್ರದ್ದು ಇವ್ರದ್ದು ಬೇರೆ ಥರದ ಸೌಂಡ್ಗಳೆಲ್ಲ ನಮಗೆ ಕೇಳಿಸ್ಬಾರ್ದು. ಸೊ ಅಂಥ ಟೈಮ್ನಲ್ಲಿ ಮೇಲ್ಗಡೆ ಇರೋವಂಥ ಇಕೋ ಬಟನ್ನ ಒಂದ್ಸಲಿ ಪ್ರೆಸ್ ಮಾಡಿದ್ರೆ ನಮಗೆ ಬ್ಲೂ ಲೈಟ್ ಆನ್ ಆಗುತ್ತೆ. ಬ್ಲೂ ಲೈಟ್ ಆನ್ ಆಗ್ತಾ ಇದೆ ಅಂದರೆ ನಮಗೆ ಮಾತಾಡ್ತಾ ಇರುವಂಥ ನಾಯ್ಸ್ ಮಾತ್ರ ನಮಗೆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಇರುವಂಥ ನಾಯ್ಸ್ ಯಾವುದು ರೆಕಾರ್ಡ್ ಆಗಿರೋದಿಲ್ಲ. ಪ್ಲಸ್ ಈ ಈಕೋ ಅಂತ ಏನಿದೆ ಇದನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈಗ ಮಾಡ್ತೀನಿ. ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈಕೋ ಸಿಸ್ಟಮ್ ಅಂದರೆ ನಮಗೆ ಆಡಿಯೋದಲ್ಲಿ ಎಕೋ ಹೊಡಿತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಹೊಡಿತಾ ಇದೆಯಾ, ಎಕೋ ಬರ್ತಾ ಇದೆಯಾ? ನಾನು ಏನೇ ಮಾತಾಡಿದ್ರು ಅದೆಲ್ಲ ಎಕೋ ಥರ ಕೇಳಿಸ್ತಾ ಇರುತ್ತೆ. ಮತ್ತು ಅದನ್ನು ಆಫ್ ಮಾಡೋದು ಕೂಡ ಸೇಮ್ ಅದೇ ಪ್ರೊಸೀಜರು. ಇದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅದು ಕ್ಯಾನ್ಸಲೇಷನ್ ಆಗುತ್ತೆ. ಓಕೆ, ಇದನ್ನು ಒಂದ್ಸಲ ಆಚೆಗಡೆ ಟೆಸ್ಟ್ ಮಾಡಿ ಚೆಕ್ ಮಾಡೋಣ. ನೋಡಿ, ಇದು ಹೊರಗಡೆ ಬಂದು ವಿಡಿಯೋ ಮಾಡ್ತಾ ಇರೋಂಥದ್ದು. ಈ ಆಡಿಯೋ ಬಂದು ಡೈರೆಕ್ಟ್ ಮೊಬೈಲ್ನಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಈಗ ಡಿಜಿಟೆಕ್ ಮೈಕ್ನ ಕನೆಕ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಆಗುತ್ತೆ, ಪೇರಿಂಗ್ ಆಗಿದೆ. ಇದು ಬ್ಲಿಂಕ್ ಆಗೋದು ನಿಂತ್ಕೊಂತು ಅಂದರೆ ಅದು ಆಟೋಮೆಟಿಕ್ ಪೇರ್ ಆಗಿರುತ್ತೆ. ಈಗ ನಾಯ್ಸ್ ಯಾವ ಥರ ಬರ್ತಾ ಇದೆ ಚೆಕ್ ನೋಡಿ. ಈಗ ಯಾವ ಥರ ನಾಯ್ಸ್ ಬರ್ತಾ ಇದೆ ನೋಡಿ. ಸೇಮ್ ಲೊಕೇಶನಲ್ಲಿ ಇದ್ದೀನಿ, ಡಿಜಿಟೆಕ್ ಟ್ರಾನ್ಸ್ಮಿಟರ್ನಲ್ಲಿ ಮಾತಾಡ್ತಾ ಇರೋವಂಥದ್ದು. ಆವಾಗಲೇ ಮಾತಾಡಿದ್ದು ಬಂದು ಡೈರೆಕ್ಟ್ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದು. ಈಗ ರೆಕಾರ್ಡ್ ಮಾಡ್ತಾ ಇರೋದು ಬಂದು ಮೈಕ್ನಲ್ಲಿ. ಈಗ ಆಡಿಯೋ ಬರ್ತಾ ಇರೋದು ಮೈಕಿಂದ. ಬ್ಯಾಕ್ಗ್ರೌಂಡ್ ನೋಡಿ ಈಗ ನಿಮಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಕೇಳಿಸ್ತಾ ಇಲ್ಲ ಅನ್ಕೊಂತೀನಿ. ನಾನು ಮಾತಾಡ್ತಾ ಇರೋಂಥದ್ದು ಮಾತ್ರ ನಿಮಗೆ ಕೇಳಿಸ್ತಾ ಇರುತ್ತೆ, ಬ್ಯಾಕ್ಗ್ರೌಂಡ್ ನಾಯ್ಸ್ ನಿಮಗೆ ಕೇಳಿಸ್ತಾ ಇರಲ್ಲ. ಹೌದಾ? ಇಲ್ಲಿವರೆಗೂ ಕೇಳಿಸ್ತಾ ಇದೆಯಾ ನೋಡಿ. ಇನ್ನೂ ಹಿಂದೆ ಹೋಗ್ತೀನಿ. ಇಲ್ಲಿಂದ ಕ್ಯಾಮರಾವರೆಗೂ ಸುಮಾರು ಒಂದು 20 ಮೀಟರ್ವರೆಗೂ ರೇಂಜ್ ಕವರ್ ಮಾಡಿದ್ದೀವಿ. 100 ಮೀಟರ್ ಹೋಗ್ಬೇಕು ಅಂದರೆ ಕ್ಯಾಮ್ರಾ ಕವರ್ ಆಗಲ್ಲ. ಸದ್ಯಕ್ಕೆ 20 ಮೀಟರ್ ರೇಂಜ್ ಕವರ್ ಮಾಡಿದ್ದೀನಿ. ಪ್ಲಸ್ ಇದ್ರ ಚಾರ್ಜಿಂಗ್ ನೋಡಕ್ ಹೋದ್ರೆ ಟ್ರಾನ್ಸ್ಮಿಟರ್ ಮತ್ತೆ ರಿಸೀವರ್ದು ಚಾರ್ಜಿಂಗ್ ಎಷ್ಟೊತ್ತು ಬರುತ್ತೆ ಅಂತಿದ್ರೆ 10 to 12 ಅವರ್ಸ್ ಅಂತ ಹೇಳಿ ಅವ್ರ ಕಡೆಯಿಂದ ಕೊಟ್ಟಿದ್ದಾರೆ. ಡಿಜಿಟೆಕ್ ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ ಏನಿದೆ ತುಂಬಾ ಚೆನ್ನಾಗಿದೆ, ಯೂಸ್ಫುಲ್ ಅನ್ನಿಸ್ತು, ವರ್ತ್ ಅನ್ನಿಸ್ತು. ನಾನು ಇದನ್ನು ಅಮೆಝಾನ್ನಲ್ಲಿ 4200 ರೂಪಾಯಿ 4200 ರುಪೀಸ್ ಕೊಟ್ಟು ತರಿಸಿದ್ದೀನಿ. ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡೋ ಅಂಥವ್ರಿಗೆ, ಲಾಗಿಂಗ್ ಮಾಡೋ ಅಂಥವ್ರಿಗೆ ಇದು ತುಂಬ ಯೂಸ್ಫುಲ್ ಇದೆ. ನಿಮಗೂ ಇದು ವರ್ತ್ ಅನ್ಸಿದ್ರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಎಲ್ಲಿ ಬೇಕಾದರೂ ಸಿಗುತ್ತೆ, ಯಾವುದ್ರಲ್ಲಿ ಬೇಕಾದರೂ ನೀವು ಆರ್ಡ್ರ್ ಮಾಡ್ಬೋದು. ಡಿಜಿಟೆಕ್ ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ DWM101 ಅಂತ ಹೇಳಿ. ಥ್ಯಾಂಕ್ ಯು.